ಮುಂದಿನ ಶೀರ್ಷಿಕೆ ಕಲ್ಪನೆಯ ಚಿತ್ರ ವಾಸ್ತವ ಆದರೆ. ಇದೇನು ಹೀಗಿದೆ ಅಂತ ಅನ್ಕೋತೀರಾ? ನಾವು ಅಂದುಕೊಂಡಿದ್ದು ಆದರೆ ಅಥವಾ ನಮ್ಮ ಕಲ್ಪನೆಯಂತೆ ಆದರೆ ನಮ್ಮನ್ನು ಹಿಡಿದು ನಿಲ್ಲಿಸೋರು ಯಾರು? ನಮ್ಮಲ್ಲಿ ಅದೆಷ್ಟೋ ಕನಸುಗಳಿರುತ್ತವೆ, ಅವುಗಳ ನನಸಾಗುವುದು ನಮ್ಮ ಪ್ರಯತ್ನದಿಂದ. ಇಲ್ಲದೇ ಇದ್ರೆ ನಮ್ಮ ಹಿತೈಷಿಗಳು ಕೊಡುವ ನೂಕು ಬಲದಿಂದ ಅಥವಾ ಪ್ರೋತ್ಸಾಹದಿಂದ ಅಂತ ಹೇಳಿದ್ರೆ ಅಚ್ಚರಿ ಆಗಬೇಕಾದ್ದಿಲ್ಲ ಅಲ್ವೇ? ಅದ್ಯಾವುದೂ ಇಲ್ಲದೆ, ಕಲ್ಪನೆಯೇ ಇಲ್ಲದೆ ನನ್ನೊಳಗೆ ಇರುವ ನಾನು ಒಬ್ಬ ಚಿತ್ರಕಾರನ ಕಲ್ಪನೆಯಿಂದ ಹೊರಬಂದರೆ ಅದಕ್ಕಿಂತ ವಿಚಿತ್ರ ಆದರೂ ನಿಜ, ಸುಳ್ಳೇನಲ್ಲ ಅಲ್ವೇ? ಇದೊಂದು ವಿಚಿತ್ರ ಘಟನೆ. ಈ ಘಟನೆ ಆಮೇಲೆ ಹೇಳ್ತೀನಿ. ಮೊದಲು DVG ಅವರು ಏನು ಹೇಳ್ತಾರೆ ಈ ಥರದ ಘಟನೆಗೆ ಅಂತ ಕೇಳ್ಬಿಡೋಣ. ಜೀವನವದೊಂದು ಕಲೆ, ಕಲೆಯ ಕಲಿಸುವುದೆಂತು, ಸಾವಿರದ ನಿಯಮ ಯುಕ್ತಿಗಳನ್ನು ಒರೆದೊಡೆಯುಂ, ಆವುದೋ ಕುಶಲತೆಯೊಂದಿರದೆ ಜಯವಿರದು, ಆ ವಿವರ ನಿನ್ನೊಳಗೆ ಮಂಕುತಿಮ್ಮ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದರೆ ಜೀವನ ನಡೆಸೋದು ಒಂದು ಕಲೆ, ಅದನ್ನು ಕಲಿಸೋದು ಹೇಗೆ? ಸಾವಿರಾರು ನಿಯಮ ಮತ್ತು ಉಪಾಯಗಳನ್ನು ಹೇಳಿದರೂ ಕೂಡ ಯಾವುದೇ ಒಂದು ಕುಶಲತೆ ಇಲ್ಲದೆ ಇದ್ದರೆ ನಮಗೆ ಜಯ ಸಿಗೋದಿಲ್ಲ ಜೀವನದಲ್ಲಿ. ಆ ಕುಶಲತೆಯ ವಿವರ ನಿನ್ನೊಳಗೆ ಇರಬೇಕು ಅಂತ. ಅಂದರೆ ಯಾವುದೋ ಒಂದು ಕುಶಲತೆ ನಮ್ಮೊಳಗೆ ಇದ್ದೇ ಇರುತ್ತೆ, ಅದನ್ನು ನಾವೇ ಗುರುತಿಸ್ಕೋಬೇಕು. ಇಲ್ಲದೇ ಇದ್ದರೆ ನಮಗೆ ಗುರುತಿರೋರು ಅಥವಾ ನಮ್ಮ ಹತ್ತಿರದವರು ಅಥವಾ ನಮ್ಮ ಮೇಷ್ಟ್ರುಗಳು ಯಾರಾದರೂ ಗುರುತಿಸ್ಬೇಕು. ಅದನ್ನು ಹಿತೈಷಿಗಳು ಅದಕ್ಕೆ ಪುಷ್ಟಿ ನೀಡಬೇಕು, ಪ್ರೋತ್ಸಾಹ ಕೊಡಬೇಕು. ಆವಾಗ ಚೆನ್ನಾಗಿರುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ ಅಂತ. ಈಗ ಹೇಳಿದ್ದು ನಮ್ಮಲ್ಲಿ ನಿಮ್ಮಲ್ಲಿ ಯಾವುದೋ ಒಂದು ಕುಶಲತೆ ಇದ್ದೇ ಇದೆ, ಅದನ್ನು ಗುರುತಿಸ್ಕೋಬೇಕು ಅಂತ ಹೇಳಿದೆ. ಆದರೆ ಈಗ ಹೇಳ್ತೀನಲ್ಲ ಘಟನೆ, ಅದು ಹೇಗಿದೆ ಅಂತಂದರೆ, ಒಬ್ಬ ಚಿತ್ರಕಾರನ ಕಲ್ಪನೆ ಒಬ್ಬ ಯುವಕನ ಬದುಕನ್ನೇ ಬದಲಾಯಿಸಲು ಸಾಧ್ಯವೇ? ಸಾಧ್ಯ ಅನ್ನುತ್ತೆ ಈ ಘಟನೆ. ಒಬ್ಬ ಭಾವಚಿತ್ರಗಳನ್ನು ರಚಿಸುವ ಚಿತ್ರಕಾರ ಇದ್ದ. ಒಮ್ಮೆ ಆತ ದೊಡ್ಡ ಬಂಗಲೆಯೊಂದರ ಬಾಗಿಲು ತಟ್ಟದ. ಬಾಗಿಲು ತೆಗೆದವರು ಒಬ್ಬ ವಯಸ್ಸಾದ ತಾಯಿ. ನಿಮ್ಮ ಭಾವಚಿತ್ರ ರಚಿಸಿಕೊಡ್ತೀನಿ ಅಂತ ಕೇಳಿದಾಗ, ನನ್ನ ಭಾವಚಿತ್ರ ತೆಗೆದುಕೊಂಡು ಏನು ಮಾಡೋದಿದೆ, ಬೇಡಪ್ಪ ಅಂದರು. ಚಿತ್ರಕಾರ ನಿರಾಕರಣೆಯನ್ನು ಅಷ್ಟು ಸುಲಭವಾಗಿ ಒಪ್ಪೋನಲ್ಲ. ಆತ ನಿಮ್ಮ ಮಗನಿದ್ರೆ ಅವನ ಚಿತ್ರ ಬಿಡಿಸ್ತೀನಿ ಅಂತ ಕೇಳ್ಕೊಂಡ. ಆ ತಾಯಿಗೆ ಅದು ಏನು ಅನ್ನಿಸ್ತೋ, ನನಗೊಬ್ಬ ಮಗ ಇದ್ದಾನೆ, ಮಾಡಲು ಬೇಕಾದಷ್ಟು ಕೆಲಸವಿದ್ರು ಏನೂ ಮಾಡದೆ TV ಮುಂದೆ ಕುಳಿತಿರ್ತಾನೆ, ಯಾವುದರಲ್ಲೂ ಉತ್ಸಾಹ ಇಲ್ಲ ಅಂತ ಹೇಳಿದರು. ಈ ಚಿತ್ರಕಾರ ಮಗನನ್ನು ಕರೆಸಿ ಅಂತ ಒತ್ತಾಯಿಸಿದ. ಅಷ್ಟರಲ್ಲಿ ಅಲ್ಲಿದ್ದ ಕೋಣೆಯಿಂದ ಯುವಕನೊಬ್ಬ ಹೊರಗಡೆ ಬಂದ. ಕೆದರಿದ ತಲೆಗೋದ್ಲು, ಕುರುಚಲ ಗಡ್ಡ, ಜೋತು ಬಿದ್ದ ಮುಖ, ಒಂದು ಹಳೆಯ ಪಂಚೆ ಮತ್ತು ಬನಿಯನ್ ಧರಿಸಿದ್ದ. ಚಿತ್ರಕಾರ ಅವನಿಗೆ ನಿಮ್ಮ ಚಿತ್ರ ಬಿಡಿಸ್ಕೊಡ್ತೀನಿ ಅಂತ ಬೇಡ್ಕೊಂಡಾಗ ಒಲ್ಲದ ಮನಸ್ಸಿನಿಂದಲೇ ಆ ಯುವಕ ಚಿತ್ರಕಾರನ ಮುಂದೆ ಕುಳಿತ. 2 ಗಂಟೆಗಳ ನಂತರ ಚಿತ್ರ ಸಿದ್ಧ ಆಯಿತು. ಚಿತ್ರದಲ್ಲಿ ಚೆನ್ನಾಗಿ ತಲೆ ಬಾಚಿಕೊಂಡು ಒಳ್ಳೆಯ ಪೋಷಾಕು ಧರಿಸಿ ನಗುನಗುತ್ತಾ ಇರುವ ಉತ್ಸಾಹಿ ಯುವಕನ ಚಿತ್ರ ಇತ್ತು. ಆ ಯುವಕ ನನ್ನ ಚಿತ್ರದ ಬದಲು ಮತ್ತಾರದೋ ಚಿತ್ರ ಬಿಡಿಸಿದಿರಲ್ಲ ಅಂತ ರೇಗದ. ಆಗ ಈ ಚಿತ್ರಕಾರ ದೃಢವಾದ ದನಿಯಲ್ಲಿ, ನಾನು ಯಾರದ್ದೋ ಚಿತ್ರ ಬಿಡಿಸಿಲ್ಲ, ನಾನು ಬಿಡಿಸಿರೋದು ನಿಮ್ಮ ಚಿತ್ರವನ್ನೇ, ನೀವು ಮನಸ್ಸು ಮಾಡಿದರೆ ನೀವು ಹೀಗೆ ಕಾಣಬಹುದು ಅಂತ ಹೇಳ್ದ. ಯುವಕ ಆ ಚಿತ್ರವನ್ನು ಕೈಯಲ್ಲಿ ಹಿಡಿದು ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕ್ಕೊಂಡ. ಮತ್ತೆ ಯುವಕ ಹೊರಗೆ ಬಂದಾಗ ಚೆನ್ನಾಗಿ ಮುಖಕ್ಷೌರ ಮಾಡಿಕೊಂಡಿದ್ದ, ನೀಟಾಗಿ ತಲೆ ಬಾಚಿಕೊಂಡಿದ್ದ, ಒಳ್ಳೆಯ ಉಡುಪು ಧರಿಸಿದ್ದ. ಆಗ ಆ ಹುಡುಗ ಚಿತ್ರಕಾರನ ಉದ್ದೇಶಿಸಿ, ನನ್ನೊಳಗೆ ಅಡಗಿದ್ದ ನಿಜವಾದ ನನ್ನನ್ನು ಹೊರತೆಗೆದು ತೋರಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿ ಚಿತ್ರಕಾರನ ಕೈ ತುಂಬ ಹಣ ಕೊಟ್ಟು ಕಳಿಸ್ದ. ಶಿಸ್ತಾಗಿ ಕಾಣ್ತಿದ್ದ ಮಗನನ್ನು ಆ ತಾಯಿಯು ಹೆಮ್ಮೆಯಿಂದ ನೋಡಿದರು. ಇಲ್ಲಿ ಇನ್ನೊಂದು ಅಂಶ ಗಮನಿಸಬೇಕು. ಅದೇನು ಅಂದರೆ, ಆ ಚಿತ್ರಕಾರನ ನಿರ್ಮಲ ಅಂತಃಕರಣ ಹಾಗೂ ಒಳ್ಳೆಯ ಮನಸ್ಸು. ಅಷ್ಟು ಚೆನ್ನಾಗಿ ಉಡುಪು ಧರಿಸಿದ ವ್ಯಕ್ತಿ ಸುಮ್ಮನೆ ಕೂತ್ಕೊಳ್ಳೋಕೆ ಸಾಧ್ಯವೇ? ಎಂದು ಕೆಲಸಕ್ಕೆ ಹೋಗದೇ ಇದ್ದೋನೋ ಅಂದು ತನ್ನ ತಂದೆ ಸಂಪಾದಿಸಿಟ್ಟಿದ್ದ ಹೊಲ ಗದ್ದೆಗಳ ಕಡೆಗೆ ಹೋಗಿ ಬಂದ. ಎದುರಿಗೆ ಸಿಕ್ಕವರೆಲ್ಲ, ಸಾವುಕಾರರೇ ಇದೇನು ಈ ಥರ ಹೊಸ್ತರ ಕಾಣಿಸ್ತಾ ಇದ್ದೀರಿ ಅಂತ ಅಂದಾಗ ಅವನು, ಇನ್ನು ಮುಂದೆ ನಾನು ಹೀಗೆ ಕಾಣ್ತೀನಿ ಅಂತ ಆತ್ಮವಿಶ್ವಾಸದಿಂದ ನೋಡ್ದ. ಹಾಗೆಯೇ ನಡೆದುಕೊಂಡ ಕೂಡ. ಮುಂದೆ ಚೆನ್ನಾಗಿ ಅಭಿವೃದ್ಧಿ ಹೊಂದಿದ. ಒಬ್ಬ ಚಿತ್ರಕಾರನ ಕಲ್ಪನೆ ಒಬ್ಬ ವ್ಯಕ್ತಿಯ ಬದುಕನ್ನೇ ಬದಲಾಯಿಸಿದ ಘಟನೆ ಇದು. ಇದಕ್ಕೆ DVG ಅವರು ಏನು ಹೇಳ್ತಾರೆ ಅಂತಂದರೆ, ಕವಿಚಿತ್ರ ಕೋವಿದನು, ಪರತತ್ವ ಶೋಧಕನು, ವಿವಿಧ ವಾದನ ಗೀತ ನೃತ್ಯ ಕುಶಲಿಗಳು, ನವನವತೆ ಇಂ ಮನಸ್ಸಿಗೀವೆಲ್ಲ ಕಲೆಗಾರರವರಿಂದೆ ಸುಂದರತೆ ಮಂಕುತಿಮ್ಮ. ಅರ್ಥ ಹೀಗಿದೆ ನೋಡಿ, ಎಷ್ಟು ಪೂರಕವಾಗಿದೆ ಈ ಕಥೆಗೆ ಅಂತಂದರೆ, DVG ಬರೆದಿರೋದು, ಕವಿ ಚಿತ್ರಕಾರ ಪರತತ್ವ ಶೋಧಿಸುವವನು, ಅವನು ನಿನ್ನೊಳಗಿರುವ ಅವನನ್ನು ಹೊರಗೆ ತೆಗಿತಾನೆ. ಕವಿಚಿತ್ರ ಕೋವಿದನು, ಪರತತ್ವ ಶೋಧಕನು ಅಂತ ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ. ವಿವಿಧವಾದ ವಾದನ ನೃತ್ಯ ಮತ್ತು ಗೀತ ಕುಶಲಿಗಳು ಮನಸ್ಸಿಗೆ ನವ್ಯತೆಯನ್ನು ನೀಡುತ್ತಾರೆ ಮತ್ತು ಅವರಿಂದಲೇ ಈ ಪ್ರಪಂಚಕ್ಕೆ ಸುಂದರತೆ ಅಂತ ಹೇಳಿದ್ದಾರೆ. ಈ ಪದ್ಯದಲ್ಲೂ ಅದನ್ನೇ ಅಲ್ವೇ ಹೇಳಿರೋದು. ಈ ಘಟನೆಯಲ್ಲಿ ಆ ಹುಡುಗನಲ್ಲಿದ್ದ ಅವನನ್ನು ಈ ಚಿತ್ರಕಲಾವಿದ ಹೊರಗೆ ತೆಗೆದ. ಹಾಗಾಗಿ ಆ ಹುಡುಗ ಒಬ್ಬ ಯಶಸ್ವಿ ಮನುಷ್ಯನಾದ ಮತ್ತು ಎಲ್ರಿಗೂ ಕಾಣಿಸ್ಕೊಂಡ. ಅದೇ ಥರನೇ ಆತ್ಮವಿಶ್ವಾಸ ಹೊಂದಿದ. ಇಲ್ಲದಿದ್ದರೆ, ಆ ಚಿತ್ರಕಾರನ ದೃಷ್ಟಿಕೋನ ಇಲ್ಲದೇ ಇದ್ದರೆ ಅವನ ಗತಿ ಏನಾಗ್ತಿತ್ತು?
ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಕಟ್ಟಡ ಕಟ್ಟುವುದಕ್ಕಿಂತ ಮುಂಚೆ ಅದರ ವರ್ಣಚಿತ್ರ ಬರೆಸಿ ಅಥವಾ ಕಂಪ್ಯೂಟರ್ನಿಂದ ಪ್ಲ್ಯಾನ್ ಮಾಡಿಸಿ ಅದರಂತೆಯೇ ಮನೆ ಕಟ್ಟಿದ ಉದಾಹರಣೆ ಇಲ್ವೇ? ಮತ್ತೊಂದು ಸಣ್ಣ ಉದಾಹರಣೆ ಕೊಡಬೇಕು ಅಂತ ಅನಿಸುತ್ತೆ. ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ ಪದವಿ ತರಗತಿಗೆ ಸೇರಿದ ತಕ್ಷಣ ಬಿಳಿಯ ಕೋಟ್ ಹಾಕಿಕೊಂಡು ಸ್ಟೆಥೋಸ್ಕೋಪನ್ನು ಕತ್ತಿಗೆ ನೇತಾಕಿ ಫೋಟೋ ತೆಗೆಸ್ಕೊಂಡಿದ್ದಂತೆ. ಯಾಕೆ ಅಂತ ಕೇಳಿದರೆ, ಮುಂದಿನ 5 ವರ್ಷದಲ್ಲಿ ನಾನು ಹೀಗೆ ಕಾಣಿಸ್ಕೊಳ್ತೇನೆ, ಈ ಫೋಟೋ ನನಗೆ ಸ್ಫೂರ್ತಿ ಕೊಡುತ್ತದೆ ಅಂತ ಇದ್ನಂತೆ. ನಾವು ನಮ್ಮ ಕನಸಿನ ನಮ್ಮನ್ನು ಕಲ್ಪಿಸಿಕೊಂಡರೆ, ಒಂದು ಫೋಟೋ ತೆಗೆಸಿ ಇಟ್ಟುಕೊಂಡರೆ ನಮಗೂ ಸ್ಫೂರ್ತಿ ಸಿಗಬಹುದಲ್ವೇ? ಸಾಧ್ಯವಾಗದೇ ಇದ್ದರೆ ಫೋಟೋ ತೆಗೆಸಿ ಗುಟ್ಟಾಗಿ ಇಟ್ಕೊಳ್ಳಿ. ಹಾಗೆ ಮಾಡಲು ನಾಚಿಕೆ ಆದರೆ ನಮ್ಮ ಕನಸಿನ ನಮ್ಮನ್ನು ಕಲ್ಪಿಸಿಕೊಂಡು ಒಂದು ಫೋಟೋ ತೆಗೆಸಿ ಗುಟ್ಟಾಗಿ ಇಟ್ಕೊಂಡ್ರೆ ನಮಗೂ ಸ್ಫೂರ್ತಿ ಸಿಗಬಹುದೇ? ಯೋಚಿಸಿ ನೋಡಿ. DVG ಮುಂದುವರೆದು ಹೇಳ್ತಾರೆ ಇದರ ಬಗ್ಗೆ. ಮಂದಿರದ ಶಿಲ್ಪಿ ಯಂತ್ರಗಳ ಯೋಜಕ ರಾಜ್ಯ ಸಂಧಾನಿ ವಿಜ್ಞಾನಿ ಉದ್ಯೋಗದಾನಿ ಮಂದಿ ಮುಂದಾಳು ಜನಬಾಂಧವ್ಯ ಪೋಷಕನು ಸೌಂದರ್ಯ ಕರಿವರು ಮಂಕುತಿಮ್ಮ. ಅಂದರೆ ಎಷ್ಟು ಚೆನ್ನಾಗಿ ಉಪಮೆಗಳ ಮೂಲಕ ದೃಷ್ಟಾಂತಗಳ ಮೂಲಕ ಹೇಳ್ತಾರೆ ಅಂತಂದರೆ, ಮಂದಿರಗಳನ್ನು ನಿರ್ಮಿಸಿದ ಶಿಲ್ಪಿ, ಯಂತ್ರಗಳನ್ನು ಯೋಜಿಸಿದವನು, ರಾಜ್ಯವನ್ನು ಸಂಧಾನ ಮಾಡಿದವನು, ವಿಜ್ಞಾನಿ, ಉದ್ಯೋಗವನ್ನು ಕೊಡುವವನು, ಜನಗಳ ಮುಂದಾಳು, ಜನ ಮತ್ತು ಬಾಂಧವ್ಯಗಳ ಪೋಷಕನು, ಇವರು ಸೌಂದರ್ಯವನ್ನು ಸೃಷ್ಟಿಸುತ್ತಾರೆ ಅಂತ. ಅಂದರೆ ಈ ಯೋಜನೆಗಳನ್ನೆಲ್ಲ ಮಾಡ್ತಾರಲ್ಲ ಇವರು, ಪ್ಲ್ಯಾನಿಂಗ್ ಅಂತ ಹೇಳ್ತಾರಲ್ಲ ಆ ಥರ ಇವರೆಲ್ಲದನ್ನು ಯೋಚನೆ ಮಾಡ್ತಾರೆ. ಮಂದಿರದ ಶಿಲ್ಪಿ, ಯಂತ್ರಗಳ ಯೋಜಕ, ರಾಜ್ಯ ಸಂಧಾನಿ, ವಿಜ್ಞಾನಿ, ಉದ್ಯೋಗದಾನಿ ಅಂತ. ಅಂದರೆ ಎಲ್ಲರೂ ಉದ್ಯೋಗನ ಕಲ್ಪಿಸ್ತಾರೆ. ನಮ್ಮ ರಾಜ್ಯ, ನಮ್ಮ ದೇಶ ಹೇಗಿರಬೇಕು ಅಂತ ಅನ್ನೋದನ್ನು ಕಲ್ಪನೆ ಮಾಡಿಕೊಂಡು ಅವರು ತಮ್ಮ ಪ್ಲ್ಯಾನನ್ನು ಹೇಳಿಬಿಟ್ಟು ಜನಗಳಿಗೆ ಹೇಳಿದಾಗ ನಮ್ಮ ದೇಶ ಸುಂದರವಾಗುತ್ತೆ ಅಂತ. ಅಂದರೆ ಸೌಂದರ್ಯ ಕರಿವರು ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಉದಾಹರಣೆಗೆ ವಿಧಾನಸೌಧ ಎಂಥ ಸೃಷ್ಟಿ ಅಲ್ವಾ, ವಿಶ್ವವಿಖ್ಯಾತವಾದ ಸೌಧ. DVG ಮುಂದುವರೆದು ಹೇಳ್ತಾನೇ ಇರ್ತಾರೆ. ವಿವಿಧ ರಸಗಳ ಭಟ್ಟಿ, ಸೌಂದರ್ಯ ಕಾಮೇಷ್ಟಿ, ಕವಿ ಜಗತ್ ಸೃಷ್ಟಿ, ಇದು ಕಲೆಗಾನ ಕೃಷ್ಟಿ, ಕವಿಯೊಳಗಣ ಪ್ರಕೃತಿ ಯಂತ್ರ ವೈಚಿತ್ರವಿದು, ತಪಸೊಂದೆ ಪಥವದಕೆ ಮಂಕುತಿಮ್ಮ. ಇದರ ಅರ್ಥ ಹೀಗಿದೆ: ವಿವಿಧ ರಸಗಳ ಸಾರವನ್ನು ಇಳಿಸೋದು, ಸೌಂದರ್ಯ ಇಷ್ಟಾರ್ಥಗಳನ್ನು ಪಡೆಯಲು ಮಾಡುವ ಯಜ್ಞ. ನೋಡಿ, ಯಜ್ಞ ಅಂತಂದು ಕರೆದುಬಿಟ್ರು ಇದನ್ನು. ಇದು ಕವಿ ಸೃಷ್ಟಿಸಿದ ಜಗತ್ತು ಮತ್ತು ಕಲಾವಿದನು ಎಳೆದು ತಂದದ್ದು. ಗವಿಯ ಒಳಗಿರುವ ಪ್ರಕೃತಿ ಯಂತ್ರದ ವೈಚಿತ್ರವಿದು, ಅದನ್ನು ಅರ್ಥ ಮಾಡಿಕೊಳ್ಳಲು ನಮಗಿರುವ ದಾರಿ ತಪಸ್ಸು ಮಾತ್ರ ಅಂತ. ಉದಾಹರಣೆ ಹೇಳಬೇಕು ಅಂದರೆ ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ ಇವೆಲ್ಲ ಸೌಂದರ್ಯ ಕಾಮೇಷ್ಟಿಯ ಫಲ ತಾನೇ. DVG ಅವರಿಗೆ ಇಷ್ಟೆಲ್ಲ ವಿವರಗಳನ್ನು ಕೊಟ್ಟಿದ ಮೇಲೆ ಬಹುಶಃ ಸಮಾಧಾನ ಆಗಿರಬೇಕು ಅಂತ ಅನಿಸುತ್ತೆ.